ರೈಟ್, ರಾಯಚೂರಿನಿಂದ ವೆಂಕಟೇಶ್ ಅಂತ ಹೇಳಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್ ನಮಸ್ಕಾರ. ವೆಂಕಟೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೌದು, ಹೇಳಿ ಮೇಡಮ್. ಹೇಳಿ, ಏನ್ ಹೇಳ್ತೀರಿ ಈ ಕೇಸ್ನ ಬಗ್ಗೆ? ಬರೇ ಒಂದು ಮೆಸೇಜ್ ಮಾಡಿದ್ರು ಅನ್ನುವಂತ ಕಾರಣಕ್ಕಾಗಿ ಕೊಲೆ ಹಂತಕ್ಕೆ ಪ್ರಕರಣ ಹೋಗ್ಬಿಡ್ತು, ಏನ್ ಹೇಳ್ತೀರಿ? ಮೇಡಮ್, ಒಂದು ಮೆಸೇಜ್ ಈಗ ದರ್ಶನ್ ತಪ್ಪು ಮಾಡ್ದಾನೆ, ಏನ್ ಇವನ ಒಂದು ದೇವರಲ್ಲ. ಒಂದು ಮೆಸೇಜ್ಗೆ ವಾರ್ನ್ ಮಾಡ್ಬೋದಾಯ್ತು, ಇಲ್ಲ ಕಂಪ್ಲೇಂಟ್ ಕೊಡ್ಬೋದಾಯ್ತು, ಏನೋ ಲೀಗಲ್ ಕಂಪ್ಲೇಂಟ್ ಇದಕ್ಕೆ ಅವರ ಪ್ರೊಸೀಜರ್ ತಗೋಬೋದಾಯ್ತು. ಏಕಾಏಕಿ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಮಾಡಿರೋದು ಆ ಕಡೆ ಚಿಕ್ಕ ಹಿಂಸೆ ಸಿಗರೇಟ್ ಅಲ್ಲಿ ಸ್ವೀಗಿರೋದು, ಆ ಮೈಯಿನ ಗುರ್ತು ನೋಡಿದ್ರೆ ಎಂತರ್ಗು ಕಳ್ಳು ಹಿಂಡು ಬರ್ತದೆ. ಮೇಡಮ್, ಇಂಥವ್ರಿಗೆಲ್ಲ ಏನ್ ಮಾಡ್ಬೇಕು ಅಂದ್ರೆ, ಇವ್ರ ಆಸ್ತಿ ಏನದೆ ಈಗ ಮುಟ್ಗೋಲ್ ಹಾಕೊಂಡು ಇವ್ರ ಆಸ್ತಿನೇ ಬಿಡಬಾರ್ದು. ಇನ್ನ ಆಸ್ತಿ ಮಾಡಕ್ಕೆ ಮತ್ತೆ ಸಂಪಾದನೆ ಮಾಡಕ್ಕೆ ಬಿಡಬಾರ್ದು ಇವ್ರನ್ನ, ಆಯ್ತಾ? ಈಗಾಗಲೇ ರಾಜಕಾರಣಿಗಳು ಹೋಗ್ತಾರ, ಎಲ್ಲಿಗೆ ಹೋಗ್ತದೆ ಎಲ್ಲಿಗೆ ಇವ್ರು ಏನ್ ಮಾಡಿದ್ರು ಬಂದ್ಬಿಡ್ಬೋದು ಅನ್ನೋದೊಂದು ಇದಾಗದೆ ಮೇಡಮ್ ಇವ್ರದ್ದು. ಇವ್ರದ್ದು ನಾವು ರಾಜಕಾರಣಿಗಳು, ನಾವು ದುಡ್ಡಿದೆ, ನಮ್ಗೆ ಆಸ್ತಿ ಇದೆ, ಜಂಬ ಅಹಂಕಾರ. 17 ಜನ ಕಮ್ಮಿ ಹೊಡೆದಿ ಚಿತ್ರಹಿಂಸೆ ಕೊಟ್ಟು ಸಾಯ್ತವ್ರೆ ಅಂದ್ರೆ ನಮ್ಗೆ ಎಷ್ಟು ಕಳ್ಳು ಎಷ್ಟು ಕಳ್ಳು ಯಾವ ತರ ಚಿತ್ರಹಿಂಸೆ ಕೊಟ್ಟಿರ್ಬೇಕು ಅವ್ರಿಗೆ? ಇವ್ರನ್ನ ಸುಮ್ಮನೆ ಬಿಡಬಾರ್ದು ಮೇಡಮ್. ಇವ್ರು ಏನು ಅವನು ಪಾಪ. ರೈಟ್, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಒಟ್ಟಿನಲ್ಲಿ ಈ ಅಭಿಪ್ರಾಯವನ್ನ ಗಮನಿಸ್ತಾ ಇದ್ದೀರಿ. ಒಬ್ಬ ವ್ಯಕ್ತಿಯನ್ನ 17 ಜನ ಹೊಡೆದು ಹಾಕ್ತಾರೆ, ಈ ರೀತಿಯಾಗಿ ಹಲ್ಲೆಯನ್ನ ಮಾಡ್ತಾರೆ ಅಂತಂದ್ರೆ ಇದು ಇಷ್ಟೊಂದು ಕ್ರೂರವಾಗಿ ನಡ್ಕೊಂಡ್ರಲ್ಲ, ಪೊಲೀಸರ ಬಳಿ ಹೋಗಬಹುದಾಗಿತ್ತು, ಪೊಲೀಸರ ಗಮನಕ್ಕೆ ತರಬಹುದಾಗಿತ್ತು. ಅಂತಹ ಅಶ್ಲೀಲ ಮೆಸೇಜನ್ನು ಆತ ಮಾಡಿದ್ದಾನೆ ಅಂತಂದ್ರೆ ಈ ರೀತಿ ಕಾನೂನನ್ನ ಮೀರಿ ನಡ್ಕೊಳ್ಳುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಕಾಲ್ ಮಾಡಿದಂತಹ, ಕರೆಯನ್ನ ಮಾಡಿದಂತಹ ವ್ಯಕ್ತಿ. ನಿಜ ಅದು ಕೂಡ, ಯಾಕಂದ್ರೆ ಅವಕಾಶಗಳಿತ್ತು, ಪೊಲೀಸರ ಗಮನಕ್ಕೆ ತರುವಂತಹ ಅವಕಾಶಗಳಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.